ನಮಸ್ತೆ. 29/4/2026 ಬುಧವಾರ. ಇವತ್ತು ಸೂರ್ಯೋದಯ 6 ಗಂಟೆ, ಸೂರ್ಯ ಅಸ್ತಮನ ಸಂಜೆ 6:34. ಇವತ್ತು ತ್ರಯೋದಶಿ ತಿಥಿ ಇದೆ, ರಾತ್ರಿ ಅಂದರೆ ಸಂಜೆ 7:51ವರೆಗೂ. ಆ ನಂತರ ಬರೋದು ಚತುರ್ದಶಿ. ಇವತ್ತಿನ ದಿನದಲ್ಲಿ ನಕ್ಷತ್ರ ಹಸ್ತ, ರಾತ್ರಿ 12 ಗಂಟೆ 16 ಹಸ್ತ ನಕ್ಷತ್ರ. ಅಲ್ಲಿಯವರೆಗೂ 50% ಮಾತ್ರ ಚೆನ್ನಾಗಿರೋದು. ಅಂದರೆ ಮರಣ ಮತ್ತು ಕಾರ್ಯಸಿದ್ಧಿ ಎರಡೂ ಕೂಡಿ ಬರುತ್ತದೆ ಇವತ್ತು. ಆನಂತರ ಬರೋದು ಚಿತ್ತ, ಅಪಾಯಕಾರಿ, ಮೃತ್ಯು ಕೂಡಿ ಬರುತ್ತದೆ. ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ರಾತ್ರಿ 12-16ವರೆಗೂ ಮರಣವು ಕಾರ್ಯಸಿದ್ಧಿಯು ಕೂಡಿ ಬರೋದರಿಂದ 50% ಅದಾಗಿ ಬರುವಂಥ ಲಾಭಗಳನ್ನು ಅನುಭವಿಸಿ ಹೆಚ್ಚಿನ ಪ್ರಯತ್ನಗಳು ಖಂಡಿತ ಯೋಚನೆ ಮಾಡಿ. ಆಪರೇಷನ್ ಇವತ್ತು ಮಾಡಬಹುದಾ ಅಂತಂದರೆ ಖಂಡಿತ ಯೋಚನೆ ಮಾಡಬೇಕು. ಒಂದು ವೇಳೆ ಇನ್ನೊಂದು ದಿನ ಡಾಕ್ಟ್ರು ಕೊಟ್ಟರೆ ಚಾನ್ಸ್ ಇದ್ದರೆ ಖಂಡಿತವಾಗಿ ಅದನ್ನು ಪರಿಶೀಲಿಸಬೇಕು. ಖಂಡಿತವಾಗಿ ಡಾಕ್ಟ್ರನ್ನ ಅಡ್ಜಸ್ಟ್ ಮಾಡಿಕೊಳ್ಳಿ. ಯಾಕೆಂತಂದರೆ ಕೆಲವು ವಿಷಯಗಳು ಅವರಂತೆ ನಡಿಬೇಕಾಗ್ತದೆ. ಹಂಗಾಗಿ 50% ಇರೋದರಿಂದ ಯೋಚನೆ ಮಾಡಬೇಕಾಗ್ತದೆ. ಮತ್ತು ಇವತ್ತಿನ ದಿನದಲ್ಲಿ ಚಂದ್ರನಿರೋದು ಕನ್ಯಾ ರಾಶಿಯಲ್ಲಿ. ಹಂಗಾಗಿ ಈ ದಿನ ಪೂರ್ತಿ ಕನ್ಯಾ ರಾಶಿ. ಇವತ್ತು ಹಸ್ತ ನಕ್ಷತ್ರ ಇದೆ ಅಂತಂದಿವೆ. ಬೆಳಿಗ್ಗೆ 6 ಗಂಟೆಯಿಂದ 11:23ವರೆಗೂ ಹಸ್ತ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 5:49ವರೆಗೂ ಹಸ್ತ ನಕ್ಷತ್ರ 3ನೇ ಪಾದ. ಸಂಜೆ 5:49ನ ಮೇಲೆ ರಾತ್ರಿ 12:16ವರೆಗೂ ಹಸ್ತ ನಕ್ಷತ್ರ 4ನೇ ಪಾದ. ಇದರಲ್ಲಿ ಚಿತ್ತಾ ನಕ್ಷತ್ರ ಆಮೇಲೆ ಸ್ಟಾರ್ಟ್ ಆಗುತ್ತದೆ. ಈಗ ನಾವು ಹೇಳುವ ವಿಷಯಗಳಲ್ಲಿ ನನ್ನೆ ಅಂದರೆ 28ನೇ ತಾರೀಕು ಕೆಲವು ಮಿಸ್ಟೇಕ್ ಇದೆ ಅಂತ ಕೆಲವರು ಹೇಳಿದರು. ಅದರಲ್ಲಿ ನಮ್ಮ ರೆಗ್ಯುಲರ್ ಆಗಿ ನೋಡುವ ಲಿಂಗಯ್ಯ ಅವರು ತಿಳಿಸಿದ್ದಕ್ಕೆ ವಂದನೆಗಳು. ಥ್ಯಾಂಕ್ಸ್ ಸರ್. ನಾವು ಖಂಡಿತ ನೋಡ್ತೀವಿ, ನೋಡಿ ಅದನ್ನು ಪರಿಶೀಲಿಸ್ತೀವಿ. ಮಿಸ್ಟೇಕ್ ಇದ್ದರೆ ಸರಿ ಮಾಡ್ತೀವಿ. ಇವತ್ತಿನ ದಿನ ಪ್ರಕಾರ ಇಷ್ಟು ವಿಷಯಗಳು ನೋಡಿದ್ವಿ ಅಂತಂದರೆ ದಿನ ಏನೋ 50% ಮಾತ್ರನೇ ಚೆನ್ನಾಗಿದೆ. ಆದರೂ ಎಮರ್ಜೆನ್ಸಿಗೆ ಒಳ್ಳೆಯ ಸಮಯಗಳನ್ನ ಕೊಡ್ತೀವಿ. ಎಮರ್ಜೆನ್ಸಿಗೆ ಮಾತ್ರ 6ರಿಂದ 7:32 ಬೆಳಗ್ಗೆ, 9:20ರಿಂದ 11:50, ಮಧ್ಯಾಹ್ನ 1:53ರಿಂದ ಸಂಜೆ 5:25, ಸಂಜೆ 7:36ರಿಂದ ಬೆಳಗಿನ ಜಾವ 4:32. ಇದೆಲ್ಲ ಶುಭ ಸಮಯಗಳು ಅಂತ. ಆದರೂ ನಾವು ಹೇಳಿದ್ದನ್ನು ಜ್ಞಾಪಕ ಇಟ್ಕೋಬೇಕು. ಎಮರ್ಜೆನ್ಸಿಗೆ ಮಾತ್ರನೇ ಇದನ್ನು ಉಪಯೋಗಿಸಬೇಕು. ಇನ್ನೊಂದು ಶುಭ ದಿನ ಬರುವ ಸಮಯದಲ್ಲಿ ನಾವು ಯಾವುದಾದ್ರು ನೋಡೋಣ. ಈಗ 100% ಕೆಟ್ಟ ಸಮಯವನ್ನು ನೋಡೋಣ. 7:34ರಿಂದ 9:08ವರೆಗೂ ಯಮಕಂಡ ಕಾಲ. ಮಧ್ಯಾಹ್ನ 12:17ರಿಂದ 1:51ವರೆಗೂ ರಾಹು ಕಾಲ. ಬೆಳಿಗ್ಗೆ 7:34ಕ್ಕೆ ಯಮಕಂಡ ಕಾಲ ಸ್ಟಾರ್ಟ್ ಆಗುತ್ತೆ ಅಂತಂದಿವಿ. ಕರೆಕ್ಟಾಗಿ ಆ ಸಮಯಕ್ಕೆ 1 ನಿಮಿಷ ಬಿಟ್ಟು ಅಂದರೆ 7:35ರಿಂದ 9:18ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. 11:52 ಮೇಲೆ 12:42ವರೆಗೂ ದುರ್ಮುಹೂರ್ತ. ಸಂಜೆ 5:27ನ ಮೇಲೆ ಸಂಜೆ 7:34ವರೆಗೂ ಮೃತ್ಯು ಅಂದರೆ ಮರಣ ಭಯ. ಅದೇ ಥರ ಬೆಳಗಿನ ಜಾವ 4:34ರಿಂದ ಬೆಳಗಿನ ಜಾವ 5:59ವರೆಗೂ ವಿಷಕಾಲ. ಇದೆಲ್ಲ ತಿಳಿದು ಈ ಸಮಯಗಳಲ್ಲಿ ಕೆಲವು ಕಾರ್ಯಗಳನ್ನು ದೂರ ಮಾಡಬೇಕು. ನಾವು ಕೊಟ್ಟಿರೋ 100% ಈ ವಿಷಯಗಳನ್ನು ಗಮನಿಸಿ ಎಮರ್ಜೆನ್ಸಿ ಇದ್ದರೆ ಮಾತ್ರ ಮಾಡಿ. ಇಲ್ಲಾಂತಂದರೆ ಇನ್ನೊಂದು ಒಳ್ಳೆಯ ದಿನದಲ್ಲಿ ಶುಭ ಕಾರ್ಯಗಳನ್ನು ಮಾಡೋಣ. ಇದರಲ್ಲಿ ಕೆಲವು ವಿಷಯಗಳನ್ನು ಖಂಡಿತವಾಗಿ ಗಮನಿಸಲೇಬೇಕಾಗುತ್ತದೆ. ಹಾಗಾಗಿ ಈ ಒಳ್ಳೆಯದು ಕೆಟ್ಟದು ಅಂತ ಏನು ಕೇಳ್ತೀವಿ ಅಂದರೆ ನಿಮ್ಮನ್ನು ಭಯ ಹಾಕ್ಸೋಕ್ಕಲ್ಲ. ಕೆಲವು ತೊಂದರೆಗಳು ತಾನೇ ಬರುತ್ತವೆ. ಕೆಲವರು ಮುಹೂರ್ತಗಳು ಕೊಡುವವರು ಅದು ಇದು ಅಂತ ಹೆಂಗೋ ಕೊಟ್ಟುಬಿಡ್ತಾರೆ. ಆದರೆ ಪರ್ಟಿಕ್ಯುಲರ್ ಟೈಮ್ ಚೆನ್ನಾಗಿದೆಯಾ ಇಲ್ಲವಾ ಅಂತ, ಅದು ತಾಳಿ ಕಟ್ಟಿಸುವ ಟೈಮ್ ಇರ್ಬೋದು, ಗೃಹ ಪ್ರವೇಶ ಮಾಡುವ ಸಮಯವಾಗಿರ್ಬೋದು. ಅದರಲ್ಲಿ ಅಮೃತಗಳಿಗೆ ಬಂದರೆ ಒಂದು ಕೆಟ್ಟೋ ದಿನ ಕೂಡ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ.
ಆದ್ದರಿಂದಲೇ ಪದೇ ಪದೇ ನಾವು ಅನ್ನುವಂಥದ್ದು ಒಂದು ನಕ್ಷತ್ರ ಎಷ್ಟು ಗಂಟೆವರೆಗೆ ಇದೆ ಅಂತ ನೋಡಲೇಬೇಕು. ಹಸ್ತ ನಕ್ಷತ್ರ ಶುಭ ನಕ್ಷತ್ರ, ಶುಭವನ್ನು ನೀಡುತ್ತದೆ. ಆದರೂ ತಿಥಿ ನಕ್ಷತ್ರ ಇಂಥದ್ದೆಲ್ಲ ಸೇರಿಸಿ ನೋಡಬೇಕಾಗ್ತದೆ. ದೇವರಲ್ಲಿ ಪೂಜೆ ಮಾಡಿಕೊಳ್ಳೋಣ ದೋಷಗಳಿದ್ದರೆ. ಹಾಗಾಗಿ ನಾವು ಕೊಡುವ ಕೆಲವು ದೋಷಗಳನ್ನು, ಕೆಲವು ಅಡ್ವೈಸ್ಗಳನ್ನು ಅಡ್ವೈಸಾಗಿ ತಗೊಳ್ಳದೆ ನಾವು ಹೇಳುವಂಥದನ್ನು ತಪ್ಪಾಗಿ ತಿಳ್ಕೊಂಡ್ರೆ ಖಂಡಿತವಾಗಿಯೂ ನೀವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳಿ. ಇಷ್ಟೆಲ್ಲ ನೋಡಿದಿವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.